ಉದಾಹರಣೆ ನಿಮ್ಗೆ ಹೇಳ್ತೇನೆ. ಇದು ಒಂದು 10 ತಿಂಗಳ ಹಿಂದ್ಗಡೆ ಹೈಕೋರ್ಟಲ್ಲಿ ನನ್ನ ಲೋಕ್ ಅದಾಲತ್ ನಾವು ಮಾಡೋಕ್ಕೆ ಕರೆದಿದ್ರು. ಅಲ್ಲಿ ನಾನು ನೇರವಾಗಿ ಹೇಳಿದೆ, ನ್ಯಾಯಾಧೀಶರು ಎಲ್ಲ ಇದ್ರು, ವಕೀಲರು ಇದ್ರು, ಎಲ್ಲ ಇದ್ರು. ನೋಡಿ, ಇವತ್ತಿನ ನ್ಯಾಯಾಂಗದ ಪದ್ಧತಿಯಿಂದ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ. ಇದಕ್ಕೆ ನೀವೊಂದು ಬೇರೆ ದಾರಿ ಹುಡುಕ್ಬೇಕು. ದಾರಿ ಇದೆ, ಆ ಹುಡುಕ್ಬೇಕು ದಾರಿಯನ್ನು ಅಂತ ನಾನು ಹೇಳಿದೆ. ಅಲ್ಲೊಂದು ಉದಾಹರಣೆ ಕೊಟ್ಟೆ. ಗಂಡ ಹೆಂಡತಿ ಅವ್ರ ನಡುವೆ ಜಗಳ ಅಂತ. ಗಂಡನಿಗೆ 25 ವರ್ಷ, ಹೆಂಡತಿಗೆ 20 ವರ್ಷ. ಯಾರೋ ಒಬ್ರು ಕೋರ್ಟಿಗೆ ಹೋಗ್ತಾರೆ ಡೈವರ್ಸ್ ಕೇಳ್ಕೊಂಡು. ಕೊನೆ ಹಂತಕ್ಕೆ ಸುಪ್ರೀಂ ಕೋರ್ಟಿಂದ ಜಡ್ಜ್ಮೆಂಟ್ ಬರುವಾಗ ಗಂಡನಿಗೆ 85 ವರ್ಷ ಆಗ್ತದೆ, ಹೆಂಡತಿಗೆ 80 ವರ್ಷ. ಕೋರ್ಟಲ್ಲಿ ಹೇಳಿದ್ದೆ ನಾನು. ಇದೇನು ನ್ಯಾಯ? ಅದಕ್ಕಾಗಿ ನಮ್ಮ ನ್ಯಾಯದ ಪದ್ಧತಿಯಲ್ಲೂ ಒಂದು ಬದಲಾವಣೆ ಬರಬೇಕು. ಅದು ಏನಂದ್ರೆ, ಅಮೆರಿಕದಲ್ಲಿ ಬರೀ 2 ಕೋರ್ಟ್ ಮಾತ್ರ. ಮೊದಲನೇ ಕೋರ್ಟಲ್ಲಿ ಸೋತವನು 2ನೇ ಕೋರ್ಟಲ್ಲಿ ಸೋತ್ರೆ ಅಲ್ಲಿ ಅವನಿಗೆ ಹೆವಿ ಫೈನ್ ಆಗ್ತದೆ. ಈ ರೀತಿ ಮುಂದೆ ಯಾರು ಬರಬಾರ್ದು ಅಂತ, ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಇರಬಾರ್ದು ಅನ್ನೋ ಇದರಲ್ಲಿ ಮತ್ತೆ ಅಲ್ಲಿ ಮುಗಿದೋಯ್ತು. ಅಲ್ಲೂ ಹೈಕೋರ್ಟ್ ಇದೆ, ಅದಕ್ಕೆ ಬೇರೆ ಹೆಸರಿದೆ, ಸುಪ್ರೀಂ ಕೋರ್ಟ್ ಇದೆ. ಆ ಕೋರ್ಟ್ಗಳಿಗೆ ಈ ಕೇಸ್ಗಳ ಬಗ್ಗೆ ವಿಚಾರಣೆ ಮಾಡುವ ಅಧಿಕಾರ ಇಲ್ಲವೇ ಇಲ್ಲ. 2ನೇ ಕೋರ್ಟಲ್ಲಿ ತೀರ್ಪು ಬಂದ ನಂತರ ಅದು ಮುಗಿದೋಯ್ತು ಕೇಸು. ಆ ಪದ್ಧತಿಯನ್ನು ಇಲ್ಲಿ ತರಬೇಕು. ಯಾಕಂದ್ರೆ ಮೊದಲನೇ ಕೋರ್ಟಲ್ಲಿ ಅವ್ನು ಸೋತ್ರೆ 2ನೇ ಕೋರ್ಟಿಗೆ ಒಂದು ರಿವ್ಯೂಗೆ ಹೋಗ್ಬೋದಂತ. ಇದಾಗಲ್ಲ. 2ನೇ ಕೋರ್ಟು, 3ನೇ ಕೋರ್ಟು, 4ನೇ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಅಲ್ಲಿ ಒಂದೊಂದು ಕೋರ್ಟಲ್ಲಿ 10-15 ವರ್ಷ ಆದರೆ ಎಷ್ಟು ವರ್ಷ ಆಯಿತು ಸ್ವಲ್ಪ ತಿಳ್ಕೊಳ್ಳಿ. ಅದಕ್ಕಾಗಿ ನಾನು ಭಾಳಷ್ಟು ಜನ ನನ್ನ ಹತ್ರ ವಿವಾದಕ್ಕೆ ಏನಾದರೂ ಸಲಹೆ ಕೇಳೋಕ್ಕೆ ಬಂದಿದ್ದೆ. ನಾನು ಹೇಳ್ತೀನಿ, ನೀವು ಸ್ವಲ್ಪ ಹಣ ಸೋತು ಪರವಾಗಿಲ್ಲ, ರಾಜಿ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ವಕೀಲರಿಗೆ ಕೊಡುವ ಖರ್ಚು ಕಮ್ಮಿ ಆಗ್ತದೆ, ಕಾಯುವ ಖರ್ಚು ಕಮ್ಮಿ ಆಗ್ತದೆ, ಮತ್ತು ಆ ಮನಸ್ಸಲ್ಲಿರುವಂಥ ಬೇಜಾರು ಇನ್ನೂ ಮುಗಿದಿಲ್ಲ ಅನ್ನೋ ಬೇಜಾರು ಕೂಡ ಭಾಳಷ್ಟು ಕಮ್ಮಿ ಆಗ್ತದೆ. ಇದಕ್ಕೆ ನೀವು ಪ್ರಯತ್ನ ಮಾಡಬೇಕಂತ. ಕಾನೂನಿನ ಥರದ ಬಂದಿದೆ, ಕೆಲವೆಲ್ಲ ಆರ್ಬಿಟ್ರೇಷನ್ಗಳು ಬಂದಿವೆ, ಈಗ ಮೀಡಿಯೇಷನ್ಸ್ ಬಂದಿದೆ. ಆದರೆ ಅದು ಕೂಡ ಒಂದೊಂದು ಕೇಸ್ಗಳು ಆರ್ಬಿಟ್ರೇಷನಲ್ಲಿ ಮುಗಿಬೇಕಾದ್ರೆ 10 ವರ್ಷ ಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ. ಆದ್ದರಿಂದ ಗ್ರಾಹಕರು ಕೂಡ ಸಮಸ್ಯೆ ಇದ್ದರೆ ನನ್ನ ಅನಿಸಿಕೆಯಲ್ಲಿ ಕನ್ಸ್ಯೂಮರ್ ಫೋರಮ್ಗೆ ಹೋಗುವುದಕ್ಕಿಂತ ಮೊದಲು ರಾಜಿ ಮಾಡೋ ಪ್ರಯತ್ನ ಮಾಡಬೇಕು. ಅದು ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ಅದು ಬಹಳ ಉತ್ತಮವಾದ ಮಾನವೀಯತೆಯ ವಿಚಾರ. ಅದನ್ನು ನೀವು ಪ್ರೋತ್ಸಾಹಿಸಬೇಕು ಮತ್ತು ಜನರಲ್ಲಿ ಕೋರ್ಟ್ಗೆ ಹೋಗುವಂಥ ಅಭ್ಯಾಸವನ್ನು ಕಮ್ಮಿ ಮಾಡಿಸ್ಬೇಕು. ಇಲ್ಲದೇ ಇದ್ದರೆ ಖಂಡಿತವಾಗಿ ನ್ಯಾಯಾಂಗದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ಇವತ್ತೇ ಮುಂಬೈ, ಕಲ್ಕಟ್ಟ ಮತ್ತು ಡೆಲ್ಲಿಯಲ್ಲೆಲ್ಲ ಭೂಗತ ಪಾತಕಿಗಳು ಕಾನೂನು ಸಿಸ್ಟಮ್ ತಗೊಂಡಿದ್ದಾರೆ. ಯಾರೋ ಒಬ್ಬ ಪಾತಕಿ ಹೋಗ್ತಾನೆ, ಒಂದು ಮೆಡಿಕಲಿಂದ ನಿನಗೇನಾಗಬೇಕು, ಇಷ್ಟು ಅದಾಗಬೇಕಂತ ಕೇಳ್ತಾನೆ. ನನಗೆ ಇಷ್ಟು ಕೊಡು, ಅದೆಲ್ಲ ಮಾಡಿಸ್ಕೊಡ್ತೇನೆ ಅಂತಾನೆ. ತದನಂತರ ಹಣ ತಗೊಳ್ತಾನೆ. ಇನ್ನೊಂದು ವಿರೋಧ ಪಕ್ಷದ ಹತ್ರ ಹೋಗಿ, ಪಾರ್ಟಿ ಹತ್ರ ಹೋಗಿ ಹೇಳ್ತಾನೆ, ಅವ್ರು ಹೇಳಿದ್ದನ್ನೆಲ್ಲ ಕೇಳೋ, ಇಲ್ಲದಿದ್ರೆ ಮಗಳನ್ನು ಕಿಡ್ನಾಪ್ ಮಾಡ್ತೇವೆ, ಮಗಳನ್ನು ಮರ್ಡರ್ ಮಾಡ್ತೇವೆ ಅಂತಾರೆ. ಅಲ್ಲಿಗೆ ಮುಗಿದೈತಲ್ಲ ಕೇಸು. ಅಂಥ ವಿಚಾರಗಳು ಇವತ್ತು ನಡೀತಾ ಇದೆ. ಮುಂದೆ ಅದೇ ದೊಡ್ಡ ವಿಚಾರ ಆಗ್ಬೋದು. ಅದಕ್ಕಾಗಿ ನನ್ನದೇ ಒಂದು ವಿಚಾರ ಇದೆ, ಏನಂದರೆ ವಿವಾದ ಇದ್ದಲ್ಲಿ ರಾಜಿ ಮಾಡಿಕೊಳ್ಳುವುದು ಬಹಳ ಉತ್ತಮ. ರಾಜಿ ಮಾಡಿಕೊಂಡ್ರೆ ಸಂಬಂಧ ಕೂಡ ಒಳ್ಳೆಯದೇ ಇರ್ತದೆ ಹೊರತು ಈ ಕೋರ್ಟಲ್ಲಿ ಕೂತ್ಕೊಂಡು ವಾದ ಮಾಡಿ ಗೆಲ್ಲುವನು ಯಾರೂ ಇಲ್ಲ. ನಮ್ಮ ಕಡೆ ಒಂದು ಗಾದೆ ಇದೆ, ಗೆದ್ದವನು ಸೋತವನು ಸತ್ತ ಅಂತ. ಅದು ಇದು ಈ ವಿಚಾರ ನಾವು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಆದರೆ ಕನ್ಸ್ಯೂಮರ್ ಆ್ಯಕ್ಟಲ್ಲಿ ಮತ್ತು ಅದಕ್ಕೆ ಪೂರಕವಾಗಿ ಸಹಾಯ ಮಾಡುವಂಥ ಇಂಥ ಸಂಸ್ಥೆಗಳ ಮುಖಾಂತರ ನೀವು ಕನ್ಸ್ಯೂಮರ್ ಫೋರಮ್ಗೆ ಹೋಗ್ಬೋದು. ಆದರೆ ಅಲ್ಲಿ ಕೇಸು ಜಾಸ್ತಿ ಆದರೆ ಮತ್ತೆ ತಡ ಜಾಸ್ತಿ ಆಗ್ತದೆ. ಅದರಿಂದ ಯಾರಿಗೂ ಲಾಭ ಸಿಗಲ್ಲ. ಆದರೆ ಇಷ್ಟು ಮಾತ್ರ ನಾನು ಹೇಳಿ ಬಯಸ್ತೇನೆ, ಏನಂದರೆ ಈ ಕನ್ಸ್ಯೂಮರ್ ಆ್ಯಕ್ಟ್ ಬಂದ ನಂತರ ಜನರಿಗೆ ಅರ್ಥ ಆಗಿದೆ ಯಾವ ರೀತಿಯಲ್ಲಿ ಮೋಸ ಆಗ್ತಾ ಇದೆ ಅಂತ. ಪ್ರತಿಯೊಂದು ವೃತ್ತಿಯಲ್ಲೂ ಕೂಡ ಈ ಮೋಸ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ನಮ್ಮಲ್ಲಿರುವಂಥ ಒಂದು ರೋಗ, ಅದರ ಹೆಸರು ದುರಾಸೆ ಅನ್ನೋ ರೋಗ. ಹಿಂದೆ ನಾನು ಚಿಕ್ಕವನಾಗಿದ್ದಾಗ ಈ ಮಟ್ಟಕ್ಕೆ ದುರಾಸೆ ಇರಲಿಲ್ಲ. ಯಾಕೆಂದರೆ ಆವತ್ತು ಸಮಾಜ ತಪ್ಪು ಮಾಡಿದ್ದವರನ್ನ ಬಹಿಷ್ಕರಿಸ್ತಾ ಇತ್ತು. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಮನೆ ಹತ್ರ ಹೋಗಬೇಡ. ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು, ಕೋರ್ಟ್ ಶಿಕ್ಷೆ ಅಲ್ಲ. ಅದು ಆತನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಶಿಕ್ಷೆ ಆಗ್ತಾ ಇತ್ತು. ಅದರಿಂದ ಜನರು ಹೆದರ್ತಾ ಇದ್ರು ಕೋರ್ಟಿಗೆ ಹೋಗೋಕ್ಕೆ ಅಥವಾ ತಪ್ಪು ಮಾಡೋಕ್ಕೆ ಜನರು ಹೆದರ್ತಾ ಇದ್ರು. ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಗೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿ ನಾವಿದ್ದೇವೆ. ಹಣ ಇದ್ದರೆ ಅವನಿಗೊಂದು ಸಲಾಮ್, ದೊಡ್ಡ ಹುದ್ದೆಯಲ್ಲಿದ್ದರೆ ಅವನಿಗೊಂದು ಸಲಾಮ್. ಯಾಕಂದರೆ ಅವನಿಂದ ನನಗೆ ಏನಾದರೂ ಸಹಾಯ ಆಗ್ಬೋದು ಅನ್ನೋ ವಿಚಾರದಲ್ಲಿ.
ಇದಕ್ಕೆ ಕಾರಣ ಆ ದುರಾಸೆ. ಆ ದುರಾಸೆಗೆ ಮದ್ದಿಲ್ಲ. ಎಷ್ಟು ಮಾಡಿದರೂ ಸಾಲಲ್ಲ. ನಮ್ಮ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ, ಆದರೆ ದುರಾಸೆ ಅಷ್ಟು ಆಗಿಲ್ಲ. ಉದಾಹರಣೆಗೆ 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು ಈ ದೇಶದಲ್ಲಿ, ಜೀಪ್ ಹಗರಣ ಅಂತ. ಅದರಲ್ಲಿ ದೇಶಕ್ಕೆ ಆದ ನಷ್ಟ 52 ಲಕ್ಷ. ತದನಂತರದ ದಶಕದ ಒಂದೊಂದು ದಶಕಕ್ಕೆ ಒಂದೊಂದು ಉದಾಹರಣೆ ಕೊಡ್ತೇನೆ. ಒಂದೊಂದು ದಶಕದಲ್ಲಿ 100 ಹಗರಣಗಳು ನಡೀತವೆ. ತದನಂತರ ಬೋಫರ್ಸ್ ಅನ್ನೋ ಒಂದು ಹಗರಣ ಬಂತು, ಹೊರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡೋ ಕಾಂಟ್ರಾಕ್ಟ್ ಅಲ್ಲಿ. ಅದರಲ್ಲಿ 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದು. ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಹಗರಣ ಬಂತು, ಅದರಲ್ಲಿ 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ಕೆಲವು ಅಧಿಕಾರದಲ್ಲಿದ್ದವರು. ತದನಂತರ 2G ಅನ್ನೋ ಒಂದು ಹಗರಣ ಬಂತು, ಅದರಲ್ಲಿ 1,76,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ತದನಂತರ 2G ಅನ್ನು ಕೋಲ್ಗೇಟ್ ಅನ್ನೋ ಹಗರಣ ಬಂತು, ಕಲ್ಲಿದ್ದಲಿನ ಹಗರಣ, ಅದರಲ್ಲಿ 1,82,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ಇಷ್ಟೊಂದು ಹಣ ಕೊಳ್ಳೆ ಹೊಡೆದು ಹೋದರೆ ಮತ್ತೆ ಅಭಿವೃದ್ಧಿ ಯಾವ ರೀತಿಯಲ್ಲಿ ಆಗಬೇಕು? ಒಂದೊಂದು ಹಗರಣದಲ್ಲಿ ಸ್ಥಾನ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದ ಮಾತು, ಅಂದು 85ನೇ ಇಸ್ವಿಯಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ 1 ರೂಪಾಯಿಯಲ್ಲಿ ಕೊನೆಯ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. ಪ್ರಧಾನಮಂತ್ರಿಗಳು ಹೇಳಿದ ಮಾತು 85ರಲ್ಲಿ 1 ರೂಪಾಯಿಯಲ್ಲಿ 15 ಪೈಸೆ, ಇವತ್ತು 100 ರೂಪಾಯಿಯಲ್ಲಿ 15 ಪೈಸೆ ಹೋಗ್ಬೋದು. ಈ ದುರಾಸೆ ಯಾವ ಮಟ್ಟಕ್ಕೆ ಹೋಗಿದೆ? ಅದು ಈ ಒಂದು ಕನ್ಸ್ಯೂಮರ್ ಏರಿಯಾದಲ್ಲಿ ಇನ್ನೂ ಜಾಸ್ತಿ ಇದೆ ದುರಾಸೆ. ನಾನು ಸ್ವಲ್ಪ ವಿಚಾರಣೆ ಮಾಡಿದ್ದೇನೆ.